ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆಯಾಗುತ್ತಿದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುತ್ತಿದೆ. ಅದೇ ರೀತಿ ಬೆಳಗಾವಿಯಲ್ಲೂ ಬಿಸಿಲು ಹೆಚ್ಚಾಗಿದೆ. ಹೀಗಾಗಿ ಬೇಸಿಗೆಯ ದಾಹ ನೀಗಿಸಲು ಜಿಲ್ಲೆಯ ಜನ ಮಣ್ಣಿನ ಮಡಿಕೆಗಳ ಮೊರೆ ಹೋಗುತ್ತಿದ್ದಾರೆ. ಮಡಿಕೆಯಲ್ಲಿ ಸಂಗ್ರಹಿಸಿಟ್ಟ ನೀರು ಹೆಚ್ಚು ತಂಪು ಹಾಗೂ ಆರೋಗ್ಯಕ್ಕೆ ಪೂರಕ ಎಂಬ ದೃಷ್ಟಿಯಲ್ಲಿ ಜನರು ಮಣ್ಣಿನ ಮಡಿಕೆಗಳನ್ನು ಖರೀದಿಸುತ್ತಿದ್ದಾರೆ. ದೂರದರ್ಶನದೊಂದಿಗೆ ನ್ಯಾಯವಾದಿ ಎಂಬಿ ಪಾಟೀಲ್, ಬೇಸಿಗೆ ಹಿನ್ನೆಲೆ ಕೃತಕ ಸಿಹಿ ಸೇರಿಸಿದ ಪಾನೀಯಗಳನ್ನು ಕುಡಿಯುವ ಬದಲು ಆರೋಗ್ಯಯುತ ಮಣ್ಣಿನ ಮಡಿಕೆಯಲ್ಲಿ ಸಂಗ್ರಹಿಸಿದ ನೀರು ಕುಡಿಯುವುದು ಹೆಚ್ಚು ಸುರಕ್ಷಿತ ಹಾಗೂ ಆರೋಗ್ಯಕ್ಕೂ ಪೂರಕ ಎಂದು ತಿಳಿಸಿದರು. ನಾವು ಹಿಂದಿನ ಒಂದು ಸೌಕರ್ಯಗಳನ್ನ, ಹಿಂದಿನ ಒಂದು ನೈಸರ್ಗಿಕ ಸೌಲಭ್ಯಗಳನ್ನ ಬಿಟ್ಟು ಬದುಕ್ತಾ ಇದ್ದೇವೆ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದು ಏನು ಅಂತಂದ್ರೆ, ಮಣ್ಣಿನಲ್ಲಿ ಬರ್ತಕ್ಕಂಥ ಈ ಒಂದು ಲವಣಾಂಶಗಳಿಂದ ತುಂಬಿರ್ತಕ್ಕಂಥ ಈ ನೀರಿನಲ್ಲಿ ಗಡಿಯಲ್ಲಿ ಕುಡಿತಕ್ಕಂಥ ನೀರನ್ನ ಬಳಕೆ ಮಾಡಿದ್ರೆ ನಮ್ಮ ಜೀವನ ಆರೋಗ್ಯಯುತವಾಗುತ್ತದೆ. ಸ್ಥಳೀಯರಾದ ಶ್ರವಣಕುಮಾರ ಕಲ್ಲಪ್ಪ, ಕಾಂಬಳೆ ಬಿಸಿಲು ಹೆಚ್ಚಾಗಿರುವುದರಿಂದ ಮಡಿಕೆ ಖರೀದಿ ಜೋರಾಗಿದೆ. ಮಣ್ಣಿನ ಮಡಿಕೆಯಲ್ಲಿಟ್ಟ ನೀರು ಕುಡಿಯುವುದಕ್ಕೆ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಎಂದರು. ಗಡಿ ಹೋಗಿ ನೀರು ಕುಡಿದ ಆರೋಗ್ಯವಾಗಿದೆ. ನಾವು ಮಣ್ಣಿನ ಗಡಿಗೆ ಬಳಸ್ತೇವ್ರಿ. ನಮ್ಮ ಪರಂಪರೆದಿಂದ ಎಲ್ಲ ಮಣ್ಣಿನ ಗಡಿ ಬಳಸ್ಕೊಂಡು ಬಂದೆವು. ಫ್ರಿಡ್ಜಾಗ ನೀರು ಕುಡಿದು ಆರೋಗ್ಯ ಹಾಳು ಮಾಡ್ಬೇಕಂತನು ಮಣ್ಣಿನ ಗಡಿ ಹೋಗಿ ನೀರು ಕುಡಿತೇವೆ.